ನಮಸ್ಕಾರ ಸ್ನೇಹಿತರೆ, ಅನ್ಲೇಶ್ ಕನ್ನಡಗೆ ಸ್ವಾಗತ. ಇವತ್ತು ನಾನು ಮಾತಾಡೋದು ನಮ್ಮ ಅಪರ್ಣಾ ಅವ್ರ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಇಂಟ್ರೋ ಏನೂ ಇರಲ್ಲ, ಅದು ಸ್ಟ್ರೈಟಾಗಿ ಮಾತಾಡ್ತೀನಿ. ಯಾಕಂದರೆ ಈ ಸಮಾಚಾರ ಆಗಿರೋದು. ಸೊ ಯಾರಿಗೆ ಈ ಟಾಪಿಕ್ ಇಷ್ಟ ಅಲ್ವೋ ದಯವಿಟ್ಟು ಸ್ಕಿಪ್ ಮಾಡಿಬಿಟ್ಟು ಬೇರೆ ಟಾಪಿಕ್ ಹೋಗಿ. ಅಪರ್ಣಾ ಅವರು 2 ವರ್ಷದಿಂದ ಕ್ಯಾನ್ಸರಿಂದ ನರಳಾಡಿ ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. 57 ವರ್ಷ ಅಂದರೆ ಯಾರೂ ನಂಬಕ್ಕಾಗಲ್ಲ. ಯಾವಾಗಲೂ ಹಸನ್ಮುಖಿ. ಕನ್ನಡದಲ್ಲಿ ಇಬ್ಬರು ಇದ್ದರು ಹಸನ್ಮುಖಿಯರು, ಒಂದು ಪುನೀತ್ ರಾಜ್ಕುಮಾರ್, ಇನ್ನೊಂದು ಅಪರ್ಣಾ. ಇಬ್ಬರು ನಾವು ಕಳ್ಕೊಂಬಿಟ್ವಿ. ಏನೋ ದೇವರಿಗೆ ಇಷ್ಟ ಆಗಿ ಅವರಿಬ್ಬರನ್ನೂ ಕರ್ಕೊಂಡ್ರು ಏನೋ ಗೊತ್ತಿಲ್ಲ. ಈಗಲೂ ಕಣ್ಣು ಮುಚ್ಕೊಂಡು ಅಪರ್ಣಾ ಅವ್ರ ವಾಯ್ಸಾದರೂ ಸರಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ವಾಯ್ಸಾದರೂ ಕೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅವ್ರ ಕನ್ನಡ ಸ್ಪಷ್ಟತೆ, ಉಚ್ಚಾರಣೆ, ಅನುವಾದಗಳು, ಎಲ್ಲಿ ಗ್ಯಾಪ್ ಕೊಡಬೇಕು, ಹೇಗೆ ಮಾತಾಡಬೇಕು, ಅವ್ರ ವಾಯ್ಸು ಅಷ್ಟು ಚೆನ್ನಾಗಿರುತ್ತೆ. ಸೊ ತುಂಬ ಜನಕ್ಕೆ ವರಲಕ್ಷ್ಮಿ, ಮಜಾಟಾಗಿದ್ದು ವರಲಕ್ಷ್ಮಿ ಅಂತಲೇ ಅವ್ರಿಗೆ ಗೊತ್ತು. ಬಟ್ ಅವರು ಅದಲ್ಲ, ಅದು ಅವರು ಇನ್ನೊಂದು ಪಾತ್ರ ಅಂತ ಹೇಳ್ಬೋದು, ಒಂದು ಸೈಡ್ ಅಂತ ಹೇಳ್ಬೋದು. ನಾವು ನೋಡದೇ ಇರೋ ಸೈಡ್ ನಾವು ಅದನ್ನು ನೋಡಿದ್ದೀವಿ. ಹೌದು, ನಮ್ಮ ಮಲ್ಲೇಶ್ವರದ ಹುಡುಗಿಯವರು, ಬೆಂಗಳೂರು ಮಲ್ಲೇಶ್ವರದ ಹುಡುಗಿಯವರು ಅಪರ್ಣಾ. ಫಸ್ಟು ಅವ್ರನ್ನ ಚಿತ್ರರಂಗ ತಂದಿದ್ದು ನಮ್ಮ ಪುಟ್ಟಣ್ಣ ಕಣಗಾಡವರು. ಮಸಣದ ಹೂ ಅಂತ ಮೂವಿಲಿ ಅವ್ರನ್ನ ಚಿತ್ರರಂಗದಲ್ಲಿ ತಂದರು. ತುಂಬ ಸಾಕಷ್ಟು ಅಂಬರೀಷ್ ಅವ್ರ ಮೂವಿಯಲ್ಲಿ ಅವ್ರು ನೋಡಿರ್ಬೋದು. ಇನ್ಸ್ಪೆಕ್ಟರ್ ವಿಕ್ರಮ್, ಮಸಣದ ಹೂವು, ಈ ಥರ ಬಾರಿ. ಆಮೇಲೆ ವಿಷ್ಣುವರ್ಧನ್ ಜೊತೆನೂ ಮಾಡಿದ್ದಾರೆ. ನಮ್ಮವರ ರಾಜ ತುಂಬ ಮೂವಿಯಲ್ಲಿ ಮಾಡಿದ್ದಾರೆ. ಬಟ್ ತುಂಬ ನಾವು ಅಂಬರೀಷ್ ಮೂವಿಯಲ್ಲಿ ನೋಡಿರ್ತೀವಿ. ಅದು ಒಂದು ಆಯಾಮ. ನೆಕ್ಸ್ಟು ನ್ಯೂಸ್ ರೀಡರ್, ನಿರೂಪಕರು. ಎಷ್ಟು ಇದು ಅವ್ರು ಕನ್ನಡ ಕೇಳ್ತಾ ಇದ್ದರೆ ಇನ್ನೂ ಕೇಳ್ತಾ ಇರಬೇಕು ಅನ್ಸುತ್ತೆ. ಕೆಲವ್ರದ್ದು ಕೇಳಿದ್ರೆ ಬೋರ್ ಆಗುತ್ತಲ್ವ. ಇಲ್ಲ, ಈವನ್ ಅವ್ರು ಯಾವುದೇ ನಿರೂಪಣೆ ಮಾಡಿ ಅಷ್ಟು ಚೆನ್ನಾಗಿರೋದು. ನೀವು ಈಗಲೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೇಳಿ ಅವರ ವಾಯ್ಸು, ಅವರು ಮಾತಾಡೋ ಶೈಲಿ ಹೇಗಿರುತ್ತೆ ಅಂತ. ಯಾವಾಗಲೂ ನಗುನೆ, ಹಸನ್ಮುಖಿ. ಯಾವುದಾದ್ರೂ ಕರ್ನಾಟಕದ ಪ್ರೋಗ್ರಾಮ್ ಇರಲಿ, ಕನ್ನಡದ ಬಗ್ಗೆ ಪ್ರೋಗ್ರಾಮ್ ಇರಲಿ, ಅವರೇ ನಿರೂಪಕರಾಗಿರ್ತಾರೆ. ಎಂಥಂಥ ದೊಡ್ಡ ಪ್ರೋಗ್ರಾಮ್ ಇರಲಿ, ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ಅವ್ರ ಕಡೆ ಕರ್ನಾಟಕಕ್ಕೆ ಬಂದರೆ ನಿರೂಪಕರಾರಂದರೆ ಅವರೇ. ಸಾಕಷ್ಟು ಕನ್ನಡ ಚಿತ್ರರಂಗದವ್ರ ಜೊತೆ ಅವ್ರದ್ದು ಒಡನಾಟ ಚೆನ್ನಾಗಿತ್ತು. ಅವ್ರು ಸರಿಯಿಲ್ಲ, ಅವ್ರು ಕೆಟ್ಟವರು ಅಂತ ಯಾರು ಬಂಸೋಕ್ಕಾಗಲ್ಲ. ಅವ್ರದ್ದು ಫ್ರೆಂಡ್ಶಿಪ್ ಎಲ್ಲರ ಜೊತೆನೂ ಚೆನ್ನಾಗಿತ್ತು. ಅವ್ರನ್ನ ಬೇರೆ ಒಂದು ಟೈಪ್ ತೋರಿಸಿದ್ದು ನಮ್ಮ ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸಲ್ಲಿ. ನಿಮಗೆ ಗೊತ್ತಿರೋ ವರಲಕ್ಷ್ಮಿ. ಅದನ್ನು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂದರೆ ಭಯ ಇತ್ತು, ಇದು ಮಾಡಿದ್ರೆ ವರ್ಕೌಟ್ ಆಗುತ್ತಾ ಇಲ್ಲೋ ಅಂತ. ಅವ್ರು ಸೃಜನ್ ಅವರು ಅವರಿಗೆ ಸಪೋರ್ಟ್ ಮಾಡಿ ಒಪ್ಕೊಟ್ಟು ಅವ್ರು ಮಾಡಿಸಿದ್ರು, ಹಿಟ್ ಆಯಿತು ಅವರಿದು. ಈಗ ನಮ್ಮ ಕರ್ನಾಟಕ ಒಂದು ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದೆ, ಒಳ್ಳೆ ಕನ್ನಡದ ಅಭಿಮಾನಿನ ಕಳ್ಕೊಂಡಿದೆ, ಒಳ್ಳೆ ನಿರೂಪಕಿನ ಕಳ್ಕೊಂಡಿದೆ. ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ಸಾಕಷ್ಟು ರಂಗದಲ್ಲಿ. ಕಡೆಯದಾಗಿ ಮಜಾ ಟಾಕೀಸ್ ಮುಂಚೆ ನಾವು ನೋಡಿದ್ದು ಬಿಗ್ ಬಾಸಲ್ಲಿ ಸುದೀಪ್ ಅವರು ಒಂದು ಸಲ ಹೇಳಿದ್ರು, ನಿಮಗೆ ವಯಸ್ಸೇ ಆಗಲ್ವಾ ಅಂತ. ಅದು ನಿಜ. ಅವ್ರು ನೋಡಿದ್ರೆ ವಯಸ್ಸಾಗದೇ ಇರೋ ಥರ ಇರ್ತಾರೆ. 57 ವರ್ಷ ನಂಬೋಕ್ಕಾಗಲ್ಲ. ಬಿಗ್ ಬಾಸ್ ಬರೋದು ಒಂದು 7 ವರ್ಷದ ಮುಂಚೆ ಬಂದಿದ್ದವರು. ಆಗ ಸುದೀಪ್ ಅವರು ಹೇಳಿದ್ರು, ನಾವು ಚಿಕ್ಕವರಿಂದ ನೋಡ್ತಾ ಇದ್ವಿ ನಿಮ್ಮನ್ನ, ಈಗಲೂ ಹಾಗೆ ಇದ್ದೀರಲ್ವ, ಅದು ಹೇಗೆ? ಅದು ನಿಜವಾಗ್ಲೂ ಅದು ದೇವರ ಅನುಗ್ರಹನೇ ಏನೋ ಗೊತ್ತಿಲ್ಲ ಅವರಿಗೆ. ನನಗೆ ಈ ವಿಡಿಯೋ ಮಾಡೋಕ್ಕೆ 2 ಸಲ ಲೇಟ್ ಆಗಿದ್ದ ರೀಸನ್ ಇದೆ. ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗಿಲ್ಲ, ಅವ್ರಿಗೆ ಹೋಗಿಲ್ಲ. ಸಾಕಷ್ಟು ಜನಕ್ಕೆ ಅದೇ ಅನಿಸುತ್ತೆ. ಕನ್ನಡ ಬೇರೆ ಲ್ಯಾಂಗ್ವೇಜಲ್ಲಿ ಕನ್ನಡ ಮಾತಾಡೋಕ್ಕೆ ನಾವು
ಪ್ರೋತ್ಸಾಹ ಕೊಡ್ತೀವಿ. ಬಟ್ ಕನ್ನಡದವರೇ ಕನ್ನಡನ ಹೇಗೆ ಮಾತಾಡಬೇಕು ಅಂತ, ಎಷ್ಟು ಕ್ಲಿಯರಾಗಿ ಮಾತಾಡ್ಬೇಕಂತ ಅವರಿದು ನೋಡಿ ಕಲಿಬೇಕು. ನಾನು ತಪ್ಪಂತ ಹೇಳ್ತಾ ಇಲ್ಲ, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಬಟ್ ನಿಮ್ಗೆ ಅಟ್ಲೀಸ್ಟ್ ಒಂದು 1% 2% ಕಲಿಬೋದು ಅವ್ರ ಇದರಿಂದ. ನಾನು ಸ್ವಲ್ಪ ಕಲ್ತಿದ್ದೀನಿ. ನಾನು ಫಸ್ಟು ತುಂಬ ಸ್ಪೀಡಾಗಿ ಮಾತಾಡ್ತಾಯಿದ್ದೆ, ಅವ್ರು ನೋಡಿ ನಾನು ಸ್ಲೋ ಮಾತಾಡೋಕ್ಕೆ ಶುರು ಮಾಡಿ. ಹೇಗೋ ಅವ್ರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಬಟ್ ನಾನು ಇಲ್ಲಿ ಫೋಟೋಗಳು ಎಲ್ಲೂ ನಾನು ಶ್ರದ್ಧಾಂಜಲಿ ಅಂತ ಹಾಕಲ್ಲ, ಮಾಲೆ ಇರೋ ಫೋಟೋ ಹಾಕಲ್ಲ, ಮಿಸ್ ಯು ಅಂತಲೂ ಹಾಕಲ್ಲ. ಯಾಕಂದರೆ ಕನ್ನಡ ಇರುವವರೆಗೂ ಅವರು ಇರ್ತಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಎಲ್ಲಿದ್ದರೂ ಅಲ್ಲಿ ನಿಮ್ಮದನ್ನು ಪ್ರೋತ್ಸಾಹ ಕೊಡಿ, ಕನ್ನಡಕ್ಕೆ ಬೆಲೆ ಕೊಡಿ. ಕನ್ನಡದವರು, ಕರ್ನಾಟಕದವರೆಗೂ ಕನ್ನಡಕ್ಕೆ ಬೆಲೆ ಕೊಡಿ. ನಮಸ್ಕಾರ.